ಯಾರ ಮೇಲೆ ಆಗ್ಲಿ ಯಾವ್ದ್ರ ಮೇಲೆ ಆಗ್ಲಿ ಅಭಿಮಾನ ಇರಬೇಕು, ಹುಚ್ಚ ಅಭಿಮಾನ ಅಲ್ಲ. ಎಲ್ರಿಗೂ ನಮಸ್ಕಾರ. ಇದು ಮಂಗಳವಾರದ ಮಿನಿ ವ್ಲಾಗ್. ಸೊ ಅವತ್ತು ಆರ್ ಸಿ ಬಿ ಮ್ಯಾಚ್ ಇತ್ತು. ನಾನು ಆರ್ ಸಿ ಬಿದು ಬಿಗ್ಗೆಸ್ಟ್ ಫ್ಯಾನ್. ತುಂಬಾ ಇಯರ್ಸ್ ಇಂದ ನಾನು ಕಾದಿದ್ದೀನಿ ಆರ್ ಸಿ ಬಿ ಗೆಲ್ಲಿ ಅಂತ. ಸೊ ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ, ಈಸಿಯಾಗಿ ಸಿಂಪಲ್ ಆಗಿ. ಅದ್ರ ರೆಸಿಪಿನ ಹಂಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಮೊದಲು ಒಂದು ಕಡಾಯಿ ತಗೊಂಡು ಆಯಿಲ್ ಹಾಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದ್ಮೇಲೆ ಕ್ಯಾಬೇಜ್ ಹಾಕೊಂಡು ಅದನ್ನು ಬಾಡಿಸ್ಕೊಂಡು ಬೀನ್ಸ್, ಕ್ಯಾರೆಟ್ ಹಾಕೊಂಡು ಬಾಡಿಸ್ಕೊಳ್ಳಿ. ಸೊ ಕ್ಯಾಪ್ಸಿಕಮ್ನ ನಾನು ಲಾಸ್ಟ್ಗೆ ಹಾಕೋತಿದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ. ಆಮೇಲೆ ತರಕಾರಿ ಎಲ್ಲ ಅಷ್ಟೇ ನೀವು 50% ಅಷ್ಟೇ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಫ್ರೈಡ್ ರೈಸ್ ಅಂದರೆ ಹಂಗೇನೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ಪ್ರಿಂಗ್ ಅನಿಯನ್ ಹಾಕ್ಕೊಂಡು ರೈಸ್, ಅದಾದಮೇಲೆ ಅದ್ರ ಮೇಲ್ಗಡೆಗೆ ನೀವು ಸಾಸಸ್ ಹಾಕೋಬೇಕು. ಸೋಯಾ ಸಾಸ್, ವಿನೆಗರ್, ಚಿಲ್ಲಿ ಸಾಸ್ ಇಷ್ಟೇ ಹಾಕೊಂಡಿರೋದು, ಎಕ್ಸ್ಟ್ರಾ ಏನೂ ಇಲ್ಲ. ಆಮೇಲೆ ಪೆಪ್ಪರ್ ಮೇಯ್ನ್ ಇದಕ್ಕೆ ಹಾಕೊಂಡು ಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಸೊ ಮ್ಯಾಚ್ಗೆ ನಾನು ಸಂಜೆನೆ ಪೂಜೆ ಎಲ್ಲ ಮಾಡಿಬಿಟ್ಟು ಮ್ಯಾಚ್ ನೋಡೋಕೆ ಕೂತೆ. 17 ವರ್ಷ ಆದಮೇಲೆ ಕಪ್ ಗೆದ್ದಿರೋ ಖುಷಿ ಒಂದು ಕಡೆ ಆದರೆ, ಅದ್ರ ನೆಕ್ಸ್ಟ್ ಡೇ 11 ಜನ ಅವ್ರ ಜೀವನೇ ಕಳ್ಕೊಂಡ್ರು. ಅದಕ್ಕೆ ಹೇಳಿದ್ದು ಅಭಿಮಾನ ಇರಲಿ, ಹುಚ್ಚ ಅಭಿಮಾನ ಅಲ್ಲ.